ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲ, ಗುದ್ದಾಟ, ಆರೋಪ ಪ್ರತ್ಯಾರೋಪ, ಬಣಬಡಿದಾಟ ಯಾವುದು ಕೂಡ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಇಲ್ಲಿವರೆಗೂ ಕೇವಲ ಒಂದು ರೀತಿ ತೆರೆಮರೆಯಲ್ಲಿ ಮತ್ತು ಅಧಿಕಾರದ ಅಂಧಕಾರದಲ್ಲಿ ನಡೀತಾ ಇರತಕ್ಕಂಥ ಆರೋಪ ಪ್ರತ್ಯಾರೋಪಗಳು ಇವತ್ತು ಬೀದಿಗೆ ಬಂದು ನಿಂತುಬಿಟ್ಟಿದ್ದಾವೆ. ನಿನ್ನೆಯಷ್ಟೇ ವಸತಿ ಸಚಿವ BZ ಜಮೀರ್ ಅಹ್ಮದ್ ಖಾನ್ DK ಶಿವಕುಮಾರ್ ಅವರ ಹೆಸರನ್ನು ನೇರವಾಗಿ ತೆಗೆದುಕೊಳ್ಳದೆ ಅಲ್ಪಸಂಖ್ಯಾತ ನಾಯಕರ ಮೇಲೆ ಆಗ್ತಾ ಇರತಕ್ಕಂಥ ದೌರ್ಜನ್ಯವನ್ನು ನೇರವಾಗಿ ಖಂಡಿಸಿಬಿಟ್ಟಿದ್ದಾರೆ ಮತ್ತು ಯಾವುದೇ ನೋಟಿಸ್ ಕೊಡದೆ ಅವ್ರ ಮೇಲೆ ಕ್ರಮಗಳನ್ನು ಜರುಗಿಸಿರ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥ ಒಂದು ನೇರ ಮಾತನ್ನು ಹೇಳಿಬಿಟ್ಟಿದ್ದಾರೆ. ಇದ್ರ ಜೊತೆಗೆ BZ ಜಮೀರ್ ಅಹ್ಮದ್ ಖಾನ್ ಅವರಿಗೂ ಉತ್ತರ ಕೊಟ್ಟಿರ್ತಕ್ಕಂಥ DK ಶಿವಕುಮಾರ್ ಅವರು ಪಕ್ಷ ಶಿಸ್ತನ್ನು ಯಾರು ಉಲ್ಲಂಘನೆ ಮಾಡ್ತಾರೋ ಅವರ ವಿರುದ್ಧ ಕ್ರಮ ಗ್ಯಾರಂಟಿ, ಯಾರಿಗೂ ನಾವು ಕೇರ್ ಮಾಡಲ್ಲ ಅನ್ನುವಂಥ ಅರ್ಥದ ಮಾತನ್ನು ಕೂಡ ಅವರು ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಮತ್ತೆ ಈ ಬಣಬಡಿದಾಟ ಮುಂದುವರಿಕೆ ಆಗ್ತಾ ಇರ್ತಕ್ಕಂಥದ್ದು, ಇದರ ಪರಿಣಾಮ ಏನಾಗುತ್ತೆ ಅನ್ನೋದ್ರ ಕುರಿತಂತೆ ಮತ್ತು ಈ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಇನ್ನಿತರ ಹಿರಿಯ ರಾಜಕಾರಣಿಗಳು ಏನೆಲ್ಲ ಈ ಒಂದು ತಿಕ್ಕಾಟವನ್ನು, ಈ ಒಂದು ಗೊಂದಲವನ್ನು ಸರಿಪಡಿಸಲಿಕ್ಕೆ, ಮುಲಾಮ್ ಹಚ್ಚಲಿಕ್ಕೆ, ಈ ಗಾಯಕ್ಕೆ ಮುಲಾಮ್ ಹಚ್ಚಲಿಕ್ಕೆ ಏನೆಲ್ಲ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ TV. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಅವರೇನೋ ಪಕ್ಷದ ವಿರೋಧಿ ಕೆಲಸ ಮಾಡಿದರೆ ತೆಗೆದಿದ್ದು ತಪ್ಪಂತ ಹೇಳೋಕ್ಕಾಗಲ್ಲ. ನಾವು ಈಗ ಪಕ್ಷ ಏನಾರ ಇದ್ದರೆ ಏನಾರ ಯೋಚನೆ ಮಾಡಿ ತೀರ್ಮಾನ ಮಾಡಿ, ಅಂದರೆ ನಮ್ದು ಏನಂದರೆ ಆಯಿತು ಒಂದು ನೋಟಿಸ್ ಸರ್ವ್ ಮಾಡಿ ಅವ್ರು ರಿಪ್ಲೈ ತೊಗೊಂಡು ಆಮೇಲೆ ಮಾಡಬೇಕಂತ ಎಲ್ಲರದ್ದು ಅಭಿಪ್ರಾಯ. ಅದು ಮುಖಂಡರು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ, ಸಮುದಾಯದ ಮೇಲೆ ಹಗೆ ಸಾಧಿಸ್ತಾ ಇದ್ದಾರೆ ಅಂತ ಯಾರು ಹಗೆ ಸಾಧಿಸ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಪಕ್ಷ ಶಿಸ್ತಿನಲ್ಲಿ ಏನು ಹೇಳ್ತದೋ ಆ ಪಕ್ಷದ ಶಿಸ್ತು ಎಲ್ಲರಿಗೂ ಕೂಡ ಶಿಸ್ತು ಅಳವಡಿಸ್ತದೆ. ಯಾರು ಹಗೆ ಸಾಧಿಸ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಪಕ್ಷ ಶಿಸ್ತಿನಲ್ಲಿ ಏನು ಹೇಳ್ತದೋ ಆ ಪಕ್ಷದ ಶಿಸ್ತು ಎಲ್ಲರಿಗೂ ಕೂಡ ಶಿಸ್ತು ಅಳವಡಿಸ್ತದೆ. ಎಸ್ ವೀಕ್ಷಕರೇ, ಮತ್ತೊಮ್ಮೆ DK ಶಿವಕುಮಾರ್ ಮತ್ತು ವಸತಿ ಸಚಿವ BZ ಜಮೀರ್ ಅಹ್ಮದ್ ಖಾನ್ ಅಕ್ಷರಶಃ ಎದುರಾಬದುರು ನಿಂತ್ಕೊಂಡು ಆರೋಪ ಪ್ರತ್ಯಾರೋಪಗಳನ್ನು ಮಾಡೋದ್ರ ಮೂಲಕ ಮತ್ತೊಮ್ಮೆ ಕಾಂಗ್ರೆಸ್ನ ಒಳಜಗಳವನ್ನು ಬೀದಿಗೆ ತಂದು ನಿಲ್ಲಿಸಿಬಿಟ್ಟಿದ್ದಾರೆ. ನಿನ್ನೆಯಷ್ಟೇ ಮಾಧ್ಯಮದವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಜಮೀರ್ ಅಹ್ಮದ್ ಖಾನ್ ಸಾಕಷ್ಟು ಉತ್ತರಗಳನ್ನು ಕೊಟ್ಟರು. ಸಿದ್ದರಾಮಯ್ಯನವರನ್ನು ಸಮರ್ಥಿಸಿಕೊಂಡು ಸಿದ್ದರಾಮಯ್ಯ ವೀಕ್ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಜೊತೆಗೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಜಮೀರ್ ಅಹ್ಮದ್ ಖಾನ್ ಅವರ ಬೆಂಬಲಿಗರ, ಅಲ್ಪಸಂಖ್ಯಾತ ಬೆಂಬಲಿಗರ ಮೇಲೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮದ ವಿರುದ್ಧ ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಇಂಡೈರೆಕ್ಟ್ ಆಗಿ DK ಶಿವಕುಮಾರ್ ಅವರ ಹೆಸರು ತೆಗೆದುಕೊಳ್ಳದೆ ಮಾಧ್ಯಮದವರ ಹೆಗಲ ಮೇಲೆ ಗನ್ನಿಟ್ಟು DK ಶಿವಕುಮಾರ್ ಕಡೆಗೆ ಅವರು ಗುಂಡನ್ನು ಹಾರಿಸೇ ಬಿಟ್ಟರು. ಏನು ಅವರನ್ನು ಕೆಲವರನ್ನು ಉಚ್ಚಾಟನೆ ಮಾಡಲಾಗಿದೆ, ಕೆಲವರನ್ನ ಅಮಾನತು ಮಾಡಲಾಗಿದೆ, ಮಿನಿಮಮ್ ನೀತಿ ನಿಯಮಗಳನ್ನು ಕೂಡ ಪರಿಶೀಲಿಸಿಲ್ಲ. ಅವರು ನಿಜವಾಗ್ಲೂ ಆರೋಪ ತಪ್ಪು ಮಾಡಿದ್ದೇ ಆದರೆ ಅವರಿಗೆ ಕಾನೂನಿನ ಪ್ರಕಾರ, ನಿಯಮದ ಪ್ರಕಾರ ಒಂದು ನೋಟಿಸನ್ನು ಕೊಡಬೇಕಿತ್ತು. ನೋಟಿಸ್ ಕೊಟ್ಟು ಅವ್ರು ನೋಟಿಸಿಗೆ ಉತ್ತರವನ್ನು ಕೊಟ್ಟಾದ ಮೇಲೆ ಆ ಉತ್ತರ ನಿಮಗೆ ಸಮಾಧಾನ ತಂದಿಲ್ಲ ಅನ್ನುವಂಥದ್ದಾದರೆ ಆಮೇಲೆ ಅದು ಕ್ರಮ ಕೈಗೊಳ್ಳಬೇಕಾಗಿತ್ತು. ಯಕಶ್ಚಿತ್ ಒಂದು ನೋಟಿಸನ್ನು ಕೂಡ ಕೊಡದೆ ಈ ರೀತಿ ಕ್ರಮವನ್ನು ಜರುಗಿಸಿರ್ತಕ್ಕಂಥದ್ದು, ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು, ಅಮಾನತು ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಜಮೀರ್ ಅಹ್ಮದ್ ಖಾನ್ DK ಶಿವಕುಮಾರ್ಗೆ ಟಾಂಟ್ ಕೊಟ್ಟರು. DK ಶಿವಕುಮಾರ್ ಕೂಡ ನಿನ್ನೆಯಷ್ಟೇ ಮತ್ತೆ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಅದೇ ರೀತಿಯ ಪ್ರತ್ಯುತ್ತರವನ್ನು ಕೂಡ ಕೊಟ್ಟರು. ಅವರು ಕೂಡ ಮಾಧ್ಯಮದವರ ಮೇಲೆ ಹೆಗಲ ಮೇಲೆ ಬಂದೂಕಿಟ್ಟು ಜಮೀರ್ ಅಹ್ಮದ್ ಖಾನ್ ಕಡೆಗೆ ರೀಶೂಟನ್ನು ಮಾಡಿದರು. ಅವ್ರು ಹೇಳಿದರು, ಪಕ್ಷಕ್ಕೆ ಶಿಸ್ತು ಬಹಳ ಮುಖ್ಯ, ಯಾರು ಶಿಸ್ತನ್ನು ಪಾಲಿಸೋದಿಲ್ವೋ ಅಥವಾ ಪಕ್ಷದ ಸಿದ್ಧಾಂತಗಳಿಗೆ ಯಾರು ಬದ್ಧರಾಗಿರೋದಿಲ್ವೋ ಅಂಥವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೇವೆ. ಇದರಲ್ಲಿ ನಾನು ಯಾರಿಗೂ ವೈಯಕ್ತಿಕ ದ್ವೇಷನೂ ಇಲ್ಲ, ಯಾರ ಮೇಲೆ ಹೆಗೆತನೂ ಇಲ್ಲ ಅನ್ನುವಂಥ ಮಾತನ್ನು ಅವರು ಸ್ಪಷ್ಟಪಡಿಸ್ಬಿಟ್ರು. ಓಕೆ, ಇಲ್ಲಿ ಒಂದು ಮಾತು ಮೂಡುವಂಥದ್ದು, ನಿಜವಾಗ್ಲೂ DK ಶಿವಕುಮಾರ್ ಅವರು ನ್ಯಾಯಸಮ್ಮತವಾಗಿ KPCC ಅಧ್ಯಕ್ಷರಾಗಿ ಒಂದು ಕ್ರಮಗಳನ್ನು ಜರುಗಿಸ್ತಾ ಇದ್ದಾರಾ? ಅವರು ಯಾರ್ಯಾರು ಶಿಸ್ತನ್ನು ಉಲ್ಲಂಘನೆ ಮಾಡ್ತಿದ್ದಾರೆ, ಪಕ್ಷದ ಸಿದ್ಧಾಂತದ ವಿರುದ್ಧ ಹೋಗ್ತಾ ಇದ್ದಾರೆ, ಅವ್ರ ಮೇಲೆ ಎಲ್ಲರ ಮೇಲೂ ಕೂಡ ಕ್ರಮಗಳನ್ನು ಜರುಗಿಸ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ಳುತ್ತೆ ಅಲ್ವಾ? ಈಗ ನೋಡಿ, ಈಗ ಇದು ಯಾವುದೋ ಅಬ್ದುಲ್ ಜಬ್ಬಾರೋ ಅಥವಾ ನಸೀರ್ ಅಹಮದ್ದೋ ಅಥವಾ ಇನ್ಯಾರೋ 2-3 ಅಫ್ರೀನಾ ಖಾನ್ ಅನ್ನೋಂಥ ಯಾರೋ ಮಹಿಳಾ ಬೆಂಗಳೂರು ಉತ್ತರ ಜಿಲ್ಲೆಯ ಉಪಾಧ್ಯಕ್ಷೆಯಾಗಿರ್ತಕ್ಕಂಥ ಅಫ್ರೀನ್ ಖಾನ್ ಮೇಲೆ ಕ್ರಮವನ್ನು ಕೈಗೊಳಿಸಿಬಿಡೋದು ದೊಡ್ಡ ವಿಚಾರ ಅಲ್ಲ. ಅದರ ಜೊತೆಗೆ ಅವ್ರ ಮೇಲೂ ಕ್ರಮವನ್ನು ಕೈಗೊಳ್ಳಬೇಕು ತಪ್ಪು ಮಾಡಿದರೆ. ಅದರ ಜೊತೆಗೆ DK ಶಿವಕುಮಾರ್ ಅವರ ಬಣದ ಒಂದಷ್ಟು ಜನ, ಎಷ್ಟು ಜನ ಅಶಿಸ್ತನ್ನು ಮಾಡಿಲ್ಲ, ಎಷ್ಟು ಜನ ಹೈಕಮಾಂಡ್ಗೆ ಒಂದು ರೀತಿ ಮುಜುಗರ ಆಗೋ ರೀತಿ ವರ್ತಿಸಿಲ್ಲ. ಕಳೆದ 1 ವರ್ಷಗಳಿಂದ ಈ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಬಾರಿ ಅವರು ಹೈಕಮಾಂಡ್ನ ಕರೆಯದೇ ಇದ್ದರೂ ಕೂಡ, ಅವರ ಗಮನಕ್ಕೆ ಇಲ್ಲದೇ ಇದ್ದರೂ ಕೂಡ ದೆಹಲಿಗೆ ಪ್ರಯಾಣಗಳನ್ನು ಬೆಳೆಸಿ ಒಂದು ರೀತಿ ಪಕ್ಷದ ಒಗ್ಗಟ್ಟಿಗೆ ಧಕ್ಕೆ ಆಗೋ ರೀತಿ ಮಾಡಲಿಲ್ಲ ಅವರು. ಇದೇ ಶಿವಗಂಗಾ ಬಸವರಾಜು, ಕದಲೂರು ಉದಯ್, ಇಕ್ಬಾಲ್ ಅಹಮದ್ದು, ಇದೇ HC ಬಾಲಕೃಷ್ಣ ಅಲ್ವಾ, ಕುಣಿಗಲ್ ರಂಗನಾಥ್, ಶರತ್ ಬಚ್ಚೇಗೌಡ,
ನಯನ ಮೋಟಮ್ಮ ಒಂದ ಎರಡ ಎಷ್ಟು ಹೆಸರುಗಳು ಬೇಕು, ಇವರೆಲ್ಲ ಸೇರಿಕೊಂಡು ಡೆಲ್ಲಿಗೆ ಎಷ್ಟು ಬಾರಿ ಹೋಗಿ ಬಂದರು, ಮುಖ್ಯಮಂತ್ರಿ ಬದಲಾವಣೆ ಆಗಲೇಬೇಕು, ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಳ್ಳೇಬೇಕು ಅನ್ನೋಂಥ ಸ್ಟೇಟ್ಮೆಂಟ್ಗಳನ್ನು ಎಷ್ಟು ಬಾರಿ ಕೊಟ್ಟಿಲ್ಲ. ಇವ್ರನ್ನ ನಿಲ್ಲಿಸ್ಕೊಂಡು ಸಿದ್ದರಾಮಯ್ಯ ಮಾತು ಕೊಟ್ಟಿದ್ರಾ ಅಲ್ವಾ? ತಮ್ಮ ಕಣ್ಣೆದುರುಗಡೆನೆ ಕೊಟ್ಟಿದ್ರು ಅನ್ನೋ ರೀತಿಯಲ್ಲಿ ಅವರು ಮಾತುಗಳನ್ನು ಹೇಳಿದರು. ಅದೆಲ್ಲ ಅಷ್ಟೇ ಅಲ್ಲದೆ ಹೈಕಮಾಂಡ್ ವಿರುದ್ಧವೇ ಅವರು ಎಚ್ಚರಿಕೆ ಕೊಡುವಂಥ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧವೇ ಎಚ್ಚರಿಕೆ ಕೊಡುವಂಥ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು. ಇದೆಲ್ಲವೂ ಕೂಡ ಪಕ್ಷದ ಶಿಸ್ತಿನ ಉಲ್ಲಂಘನೆ ಅಲ್ವಾ? ಇದೆಲ್ಲದನ್ನು ಸೈಡಿಗೆ ಹೊರತುಪಡಿಸಿದ್ರು. ಸ್ವತಃ KPCC ಅಧ್ಯಕ್ಷ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರೇ ಎಷ್ಟು ಬಾರಿ ಶಿಸ್ತನ್ನು ಉಲ್ಲಂಘಿಸಿಲ್ಲ. AICCಯ ಹೈಕಮಾಂಡ್ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಆಶಯಗಳ ವಿರುದ್ಧವೇ ಎಷ್ಟು ಬಾರಿ ಹೋಗಿಲ್ಲ. ಜಗ್ಗಿ ವಾಸುದೇವ್ ಜೊತೆಗೆ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಅಲ್ವಾ? ಗಂಗಾ ನದಿಯಲ್ಲಿ ಮಿಂದು ಬಂದು ಅಲ್ಲಿ ಕೂಡ ರಾಹುಲ್ ಗಾಂಧಿಗೆ ಇರುಸು ಮುರುಸು ಮಾಡಿದ್ದು ಅಲ್ವಾ? ಈ ಥರದ ಒಂದಷ್ಟು ಬೇಕಾದಷ್ಟು ಪ್ರಕರಣಗಳು ಸಿಗ್ತಾ ಇವೆ. ಅದಷ್ಟೇ ಅಲ್ಲದೆ ಈಗ ನಿನ್ನೆ ಮತ್ತೊಂದು ಸುತ್ತಿನ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತು DK ಶಿವಕುಮಾರ್ರವರ ನಡುವೆ ಆಗಿರ್ತಕ್ಕಂಥ ವಾದ ಪ್ರತಿವಾದ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ಈ ಕುರಿತಂತೆ ಇದಕ್ಕೆ ಮುಲಾಮ್ ಹಚ್ಚಲಿಕ್ಕೆ ಈಗ ಒಂದಷ್ಟು ಜನ ಹಿರಿಯ ಸಚಿವರು ಮತ್ತು ಶಾಸಕರು ಒಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ, KN ರಾಜಣ್ಣ, HC ಮಹದೇವಪ್ಪ ಮತ್ತು ದಿನೇಶ್ ಗುಂಡೂರಾವ್ ಈಗ ಮೀಟಿಂಗನ್ನು ಮಾಡಿದ್ದಾರೆ. ನಿನ್ನೆ ಎಷ್ಟೇ ಮೀಟಿಂಗನ್ನು ಮಾಡಿ ಏನಾದರೂ ಮಾಡಿ ಇದನ್ನು ಸಮಾಧಾನ ಮಾಡಬೇಕು ಅನ್ನುವಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಅವರ ಒಂದು ಪ್ರಮುಖ ಅಜೆಂಡಾಗಳೇನಿತ್ತು ಮೀಟಿಂಗು, ಕಾಂಗ್ರೆಸ್ ಪಕ್ಷದಲ್ಲಿ ಎದ್ದಿರ್ತಕ್ಕಂಥ ಈ ಗೊಂದಲವನ್ನು ಒಡಕನ್ನು ಸರಿಪಡಿಸುವಂಥದ್ದು ಅವರ ತೀರ್ಮಾನ ಆಗಿತ್ತು. ಹಾಗಾಗಿ ಆ ಕುರಿತಂತೆ ಅವರು ಮಾತನಾಡಿದ್ದಾರೆ. ಸ್ಟ್ರಾಂಗ್ ಆಗಿ ಸಿದ್ದರಾಮಯ್ಯನವರಿಗೆ ಸ್ಟ್ರಾಂಗ್ ಆಗಿ ವರ್ತಿಸುವಂತೆ ಈ ಮೂಲಕ ಒಂದು ತೀರ್ಮಾನವನ್ನು ಅವರು ತೆಗೆದುಕೊಂಡಿದ್ದಾರೆ. ಯಾಕಂದರೆ ತಮ್ಮ ಬೆಂಬಲಿಗರ ಮೇಲೆ ಕ್ರಮ ಕೈಗೊಳ್ತಾ ಇದ್ರು, ಸಿದ್ದರಾಮಯ್ಯನವರು ಸೈಲೆಂಟ್ ಇದ್ದಾರೆ ಅನ್ನುವಂಥದ್ದು. ಜೊತೆಗೆ ಅಬ್ದುಲ್ ಜಬ್ಬಾರ್ ಮತ್ತು ನಸೀರ್ ಅಹಮದ್ ಅವರ ತಲೆದಂಡದ ಬಗ್ಗೆನೂ ಕೂಡ ಎಲ್ಲ ನಾಯಕರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಜಮೀರ್ ಅಹಮದ್ ಖಾನ್ ಅವರ ತಲೆದಂಡವಾಗದಂತೆ ಈಗಾಗಲೇ ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಕ್ಯಾಬಿನೆಟಿಂದ ಇಳಿಸ್ತಾರೆ ಅಂತ ಹೇಳ್ತಾರಲ್ಲ, ತಲೆದಂಡವಾಗದಂತೆ ಕ್ರಮ ವಹಿಸಬೇಕು ಅನ್ನೋ ಒಂದರ ಬಗ್ಗೆನೂ ಕೂಡ ಅವರು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಈಗ ಪ್ರತಿರೋಧ ಒಡ್ಡಿದ್ದರೆ ಮುಂದೆ ಅಂದರೆ ಈಗ ಈ DK ಬಣಕ್ಕೆ ನಾವು ಪ್ರತಿರೋಧ ಒಡ್ಡದೇ ಇದ್ದರೆ ಮುಂದೆ ನಿಲ್ಲೋದು ಬಹಳ ಕಷ್ಟ ಆಗಿಬಿಡುತ್ತೆ. ಎಲ್ಲಿ ಅಂತಂದರೆ ಈಗ May 4ಕ್ಕೆ ಬೈ ಎಲೆಕ್ಷನ್ ರಿಸಲ್ಟ್ ಬಂದುಬಿಟ್ಟು ಅಲ್ಲೇನಾದ್ರು ಕಾಂಗ್ರೆಸ್ ಪಕ್ಷ ಸೋತು ಹೋಗಿಬಿಟ್ರೆ, ಸೋತಿದ್ದೆ ಸಿದ್ದರಾಮಯ್ಯನವ್ರ ಕಡೆಯಿಂದ, ಜಮೀರ್ ಅಹಮದ್ ಕಡೆಯಿಂದ, ಜಮೀರ್ ಅಹಮದ್ ಬೆಂಬಲಿಗರಿಂದ ಅನ್ನುವಂಥ ಅಪವಾದ ಬಂದುಬಿಡುತ್ತೆ. ಆವಾಗ ನಮ್ಮ ಬಣಕ್ಕೆ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು ಒಂದು ಮಾತು. ಜೊತೆಗೆ ಮೇ ತಿಂಗಳಲ್ಲಿ ಮತ್ತೆ DK ಬಣದಿಂದ ಕುರ್ಚಿ ಹಟಾವೋ, ಸಿದ್ದರಾಮಯ್ಯ ಕುರ್ಚಿ ಹಟಾವೋ ಅನ್ನುವಂಥ ಅಭಿಯಾನ ಶುರುವಾಗುವಂಥದ್ದಿದೆ. ಅದಕ್ಕೆ ದೊಡ್ಡ ರೆಕ್ಕೆ ಪುಕ್ಕ ಸಿಗುವಂಥದ್ದಾಗುತ್ತೆ. ಹಾಗಾಗಿ ಈಗಲೇ ನಾವು ಕೂಡ ಸ್ಟ್ರಾಂಗ್ ಆಗಬೇಕು ಅನ್ನುವಂಥದ್ದು ಅವರ ನಿನ್ನೆಯ ಭೇಟಿಯ ಒಂದು ಮಾತುಕತೆ. ಇದ್ರ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆಗೆ ತೊಡಕಾಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಸಿದ್ದರಾಮಯ್ಯ ಈಗಾಗಲೇ ರೆಡಿಯಾಗಿಬಿಟ್ಟಿದ್ದಾರೆ ಪುನರ್ರಚನೆ ಮಾಡಲಿಕ್ಕೆ. ಹೀಗೆ ಅಸಹಾಯಕರಾಗಿದ್ದುಬಿಟ್ರೆ ತೊಡಕಾಗುತ್ತೆ. ಯಾಕಂದರೆ ಮತ್ತೆ DK ಬಣಕ್ಕೆ ಹೆಚ್ಚಿನ ಸೀಟ್ಗಳು ಸಿಗುವಂಥ ಸಾಧ್ಯತೆ ಇರಬಹುದು. ಹಾಗಾಗಿ ಇದನ್ನು ನಾವು ತಡಿಬೇಕು ಅನ್ನೋದು. ರಿಸಲ್ಟ್ ಬರಲಿ, ಬಂದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಮಾಡಿದ್ರು ಟೂ ಅರ್ಲಿ ಅಂತ ಹೇಳಿದಲ್ಲ, ವ್ಯತಿರಿಕ್ತವಾಗಿ ರಿಸಲ್ಟ್ ಬಂದರೆ ಅವ್ರ ಮೇಲೆ ಕ್ರಮಗಳ ಅದು ಗೊತ್ತಿಲ್ಲ. ಅದು ಹೈಕಮಾಂಡ್ ಬಿಟ್ಟು ಅಂತ ನಮ್ಮ ಕಡೆ ಇಲ್ಲ. ನಾವೇನು ಕ್ರಮ ಕೈಗೊಳ್ಳುವಂಥ ಸ್ಟೇಜ್ನಲ್ಲಿ ನಾವಿಲ್ಲ. ಅಷ್ಟು ಮಾತ್ರ ಹೇಳ್ಬೇಕು. ರಿಸಲ್ಟ್ ಆಗುವವರೆಗೆ ಕಾಯೋಣ ಅನ್ನೋದು ಅಷ್ಟು ಮಾತ್ರ ನಮ್ಮದು. ಯಾರ ಮೇಲೆ ಏನೇ ಆರೋಪ ಬಂದರೂ ಕೂಡ ಅದನ್ನು ಅವರನ್ನು ನೋಟಿಸೇ ಕೊಡಬೇಕು ಅಂತಿಲ್ಲ. ಫೋನಲ್ಲಾಗಲಿ ಇನ್ನೊಂದಾಗಲಿ ಮತ್ತೊಂದು ಸೌಜನ್ಯಕ್ಕಾದರೂ ಅವ್ರ ಹತ್ರ ಮಾಹಿತಿ ಪಡಿಬೇಕು. ಸತ್ಯಾಸತ್ಯತೆ ಬಗ್ಗೆ ಮಾಹಿತಿ ಪಡೆದು ಆನಂತರ ಕ್ರಮ ಇಡ್ತಕ್ಕಂಥದ್ದು ಅದು ಒಂದು ಸೂಕ್ತವಾದಂಥದ್ದು ಅಂತೇಳಿ ಎಲ್ಲರೂ ಭಾವಿಸಿದರೆ ನಾನು ಕೂಡ ಅದು GBA ಎಲೆಕ್ಷನ್ ಇದೆ, ಸ್ಥಳೀಯ ಸಂಸ್ಥೆ ಚುನಾವಣೆಗಳಿದೆ. ಇದರ ಮೇಲೆ ಹಿಡಿತ ಸಾಧಿಸೋದು ಬಹಳ ಕಷ್ಟ ಆಗಿಬಿಡುತ್ತೆ ಅನ್ನುವಂಥ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಅಲ್ಲದೆ 2028ಕ್ಕೆ ಏನು ಚುನಾವಣೆ 28ರ ವಿಧಾನಸಭಾ ಚುನಾವಣೆಗೆ ನಾಯಕತ್ವದ ಗೊಂದಲ ಮತ್ತು ಸಿದ್ದರಾಮಯ್ಯನವರು ಮೂಲೆ ಗುಂಪಾಗಿಬಿಡ್ತಾರೆ. ಹಾಗಾಗಿ ಮುಂದಾಳತ್ವವನ್ನು ಕಳೆದುಕೊಳ್ಳಬಹುದು ಅನ್ನುವಂಥ ಒಂದು ಮಾತು ಕೂಡ ಚರ್ಚೆಯಾಗಿದೆ ಈ ನಾಲ್ವರು ಸಚಿವರ ನಡುವೆ ಅನ್ನುವಂಥದ್ದು ಬಹಳ ಪ್ರಮುಖ. ಇದೆಲ್ಲದಕ್ಕಿಂತ ಹೊರತಾಗಿ ಸಿದ್ದರಾಮಯ್ಯನವರು ಹೀಗೆ ಸೈಲೆಂಟ್ ಆಗಿ ಮುಂದುವರಿತಾ ಇದ್ದರೆ, ಈಗಾಗಲೇ ರಾಜಣ್ಣ ಅವರು ಹೇಳಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರ ಮೇಲೆ ಮಾಟಮಂತ್ರ ಮಾಡಿಸಲಾಗಿದೆ, ಹಾಗಾಗಿ ಅವರು ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ, ಆದರೆ ಅವರು ಅಸಹಾಯಕರಲ್ಲ, ಅವರು ತುಂಬ ಗಟ್ಟಿಯಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು. ಜಮೀರ್ ಅಹಮದ್ ಖಾನ್ ಹೇಳಿದರು, ಟಗರುವುದು ಯಾವತ್ತಿದ್ರು ಟಗರೇ, ಟೈಮ್ ಬಂದಾಗ ಮಾತಾಡುತ್ತೆ, ಟೈಮ್ ಬಂದಾಗ ಗುದ್ದುತ್ತೆ ಅನ್ನೋಂಥ ಮಾತನ್ನು ಹೇಳಿಬಿಟ್ರು. ಆದರೆ ಹೀಗೆ ಮುಂದುವರೆದರೆ ಸಿದ್ದರಾಮಯ್ಯನವರು ಒಂದು ದೊಡ್ಡ ಚಳವಳಿ ಇದೆಯಲ್ಲ, ಸಿದ್ದರಾಮಯ್ಯನವರ ಅಹಿಂದ ಚಳವಳಿ, ಆ ಅಹಿಂದ ಚಳವಳಿಯ ಒಂದು ಅಸ್ತಿತ್ವನೇ ನಾಶ ಆದಂಗಾಗುತ್ತೆ ಮತ್ತು ಅಹಿಂದ ವೋಟ್ ಬ್ಯಾಂಕ್ಗಳ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಅದು ನಾವು ಹಾಗಾಗದಂತೆ ತಡಿಬೇಕು ಅನ್ನುವಂಥ ಒಂದು ಚರ್ಚೆ ಎಲ್ಲ 4-5 ಸಚಿವರು ಸೇರಿ ಮಾಡಿರತಕ್ಕಂಥದ್ದು. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಭವಿಷ್ಯ ಮತ್ತು ಏನು ಸಿದ್ದರಾಮಯ್ಯನವ್ರ ಜೊತೆಗೆ ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ, ಅವರ ಭವಿಷ್ಯ ಮತ್ತು 2028ರ ಚುನಾವಣೆ ಎಲ್ಲದರ ಕುರಿತಂತೆ ಚರ್ಚೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ.
ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಹೇಗೆ ಹಿರಿಯ ಸಚಿವರು ಸಿದ್ದರಾಮಯ್ಯನವರ ಬೆಂಬಲಿಗರು ಸೇರಿಕೊಂಡು ಪ್ರತಿತಂತ್ರವನ್ನು ರೂಪಿಸ್ತಿದ್ದಾರೆ ಅನ್ನೋದ್ರ ಕುರಿತಂತೆ ಒಳಸುಳಿಯನ್ನು, ಒಳ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.